ಅವ್ರೇನೋ ಹೇಳ್ತಾರ 522 ಕಾರಜೋಳ ಅವ್ರ ಮಾಡ್ಯಾರ. ಅದನ್ನ ತೋರಿಸಿದ್ರ ನಾನು ಸಂಸತ್ ಸದಸ್ಯಕ್ಕೆ ರಾಜೀನಾಮೆ ಕೊಡ್ತೀನಿ, ಅವ್ರ ಸರ್ಕಾರ 40 ಲಕ್ಷ ಕೊಡ್ತಿದ್ರ ನಿಮಗೆ ಸ್ವಾಗತ ಮಾಡ್ತೀವಿ, ಸನ್ಮಾನ ಮಾಡ್ತೀವಿ, ಅದನ್ನಾದ್ರೂ ಕೊಡಿ. ನಂಬರ್ 1. ನಂಬರ್ 2, ನಮ್ಮ ರೈತರು ಏನ ಮನೆ ಮಠ ಕಳ್ಕೊಳ್ತಾರ, ಅವ್ರಿಗೆ ಇವತ್ತಿನ ರೇಟಿಗೆ ಶೆಡ್ಯೂಲ್ ಅಪ್ ರೇಟಿಗೆ ಎಸ್ಟಿಮೇಟ್ ಮಾಡಿ 30% ಸೇರಿಸಿ ಪರಿಹಾರಕ್ಕೆ ಹಣ ಕಡಿಮೆ ಇರ್ಲಾರ್ದ ಕೋಟೆಗೆ ಹೋಗುವಂತ ಮಾಡ್ಬೇಕು. ಇಷ್ಟೇ ನಮ್ಮ ಬೇಡಿಕೆ, ಬೇರೆ ಏನೂ ಇಲ್ಲ. 4ನೇದಂದ್ರ 130 TMC ನೀರು ಉಪಯೋಗ ಮಾಡಿಕೊಂಡು ಒಂದು 5 ಜಿಲ್ಲೆಗೆ 15 ಲಕ್ಷ ಎಕರೆ ನೀರಾವರಿ ಆಗ್ತದ. ಅದನ್ನು ನೀವು ಮಾಡಿಕೊಡಿ. ನಾವೇನು ಸಂತ್ರಸ್ತರಾಗಿವಿ, ಅಳದುಳದ ಭೂಮಿಗೆ ನೀರು ಕೊಟ್ಟು ಪುಣ್ಯ ಕಟ್ಕೊಡ್ರಿ. ಇಷ್ಟೇ ನಮ್ಮ ಬೇಡಿಕೆ ಇರೋದು, ಬೇರೆ ಏನೂ ಅಲ್ಲ. ಒಂದು, ನೀವು ಯಾರ್ಯಾರೋ ಏನೋ ಪಕ್ಷದ ಇದು ಮಾಡ್ಕೊಂಡು ಮಾತಾಡ್ಬೇಕು. ನಾ ಪಕ್ಷದ ಇದು ಯಾವತ್ತೂ ಮಾಡೋದಲ್ಲ. ಹೋರಾಟದಾಗ 30 ವರ್ಷ ರೈತರಿಗೆ ಬೆಂಬಲ ಮಾಡಿ ಕಬ್ಬು ಬೆಳೆಯೋರಿಗೆ ಕೇಳ್ರಿ, ಇಡೀ ರಾಜ್ಯದ ರೈತ ಸಂಘದವ್ರಿಗೆ ಕೇಳ್ರಿ, ಹೇಳ್ತಾರೆ. 2ನೇದ್ದು, ನೀರಾವರಿ ಹೋರಾಟಕ್ಕೆ ಇವತ್ತು ವಾಸಣ್ಣ ದೇಸಾಯಿ ನಮ್ಮ ಮುಂದೆ ಇಲ್ಲ. ನಾ ಸರ್ಕಾರದಾಗಿದ್ರು ಬಂದು ಹೋರಾಟಕ್ಕೆ ಬೆಂಬಲ ಮಾಡಿ ಮುಗಿಯುವವರೆಗೂ ಒಂದು ಹಂತಕ್ಕೆ ಬರುವವರೆಗೂ ನಿಮ್ಗೆ ಗೊತ್ತಿರಲಿ, ಇವತ್ತು ವಾಸಣ್ಣರಿಲ್ಲ ಹೇಳುವಂತ ಪರ್ಸೆಂಟ್ ಬರ್ತೀನಿ ಹೇಳ್ತೀನಿ. ವಾಸಣ್ಣರು ಕಾಂಗ್ರೆಸ್ನವ್ರು, ಹುಟ್ಟಿನಿಂದ ಕಾಂಗ್ರೆಸ್ನಾಗ ಇದ್ದವ್ರು. ಆದ್ರೆ ಅವ್ರನ್ನ ಕಮಿಟಿ ಮೆಂಬರ್ ಮಾಡ್ಬೇಕಂತ ಹೇಳಿದ್ರೆ, ರೈತರ ಭೂಮಿ ಬೆಲೆ ಮಾಡ್ಲಿಕ್ಕೆ ಕಮಿಟಿ ಮಾಡಬೇಕು. ಕಮಿಟಿ ಮಾಡ್ಲಿಕ್ಕೆ ಪಟೇಲ್ರಿಗೆ ಲೆಟರ್ ಕೊಟ್ಟೆ. ವಾಸಣ್ಣ ದೇಸಾಯರು ಹೋರಾಟ ಸಮಿತಿ ಅಧ್ಯಕ್ಷರಿದಾರ, MLAಗಳು ಅಷ್ಟೇ ಬೇಡ, ಅವ್ರನ್ನೂ ಒಬ್ಬನ ಸೇರ್ಸೋಣ ಅಂತ ಲೆಟರ್ ಕೊಟ್ಟಾಗ ಪಟೇಲ್ರು ಆಯ್ತಪ್ಪ ನೀ ಹೇಳ್ತಂದ್ರೆ ಇರ್ಲಿ ಅಂತ ಪಟೇಲ್ರು ಅಧಿಕಾರಿಗಳು ನೋಡಪ್ಪ ಕಾರಜೋಳ ಹೇಳ್ತಾನ, ವಾಸಣ್ಣನ ಹಾಕೊಂಡ್ಬಿಟ್ರೆ. ನಾವು ಯಾವತ್ತೂ ಪಕ್ಷದ ರಾಜಕಾರಣ ಮಾಡಿಲ್ಲ, ಮಾಡಂಗಿಲ್ಲ. ನಿಮ್ಗೆ ಗೊತ್ತಿಲ್ಲ ಈ ವಿಷಯದಾಗ. ಎಲೆಕ್ಷನ್ ಬಂದಾಗ ಮಾಡ್ತೀವಿ. ಎಲೆಕ್ಷನ್ ಬಂದಾಗ ಯಾರು ನಂಜಾನಿ ಮಾಡ್ರೆ ನಾನು ವಿರುದ್ಧ ಭಾಷಣ ಮಾಡ್ತಾರೆ, ನಾನು ಅವ್ರ ವಿರುದ್ಧ ಭಾಷಣ ಮಾಡ್ತೀನಿ, ಅವೆಲ್ಲ ನಡೀತಾವ. ಅದರ ಬಗ್ಗೆ ಏನಿಲ್ಲ. ಆದ್ರೆ ದಯವಿಟ್ಟು ಏನೋ ತಿಳ್ಕೊಳ್ಳಾರ್ದೆ ತಪ್ಪು ಮಾತಾಡ್ಬೇಕು. ಸರ್ಕಾರ ಅಂದ್ರೆ ಏನು? ಸರ್ಕಾರ ಅಂದ್ರೆ ಏನು? ಇವತ್ತು ದೇಶದ ಕಾನೂನುಗಳನ್ನ ಬದಲು ಮಾಡ್ಲಾಕತ್ತೀವಿ. ಬ್ರಿಟಿಷರ ಕಾಲದಾಗಿದ್ದ ಕಾನೂನುಗಳನ್ನ ಬದಲು ಮಾಡ್ಲಾಕತ್ತೀವಿ. ಅಕಸ್ಮಾತ್ ಹಿಂದಿನ ಸರ್ಕಾರ, ಬಿಜೆಪಿ ಸರ್ಕಾರ ಇರಲಿ, ಜನತಾದಳ ಸರ್ಕಾರ ಇರಲಿ, ಯಾವುದೇ ಕಾಂಗ್ರೆಸ್ ಸರ್ಕಾರ, ಇವತ್ತಿನ ಸರ್ಕಾರ ತಿಳ್ಸು ಮೊದಲಿದ್ದಂತ ಯಾವುದೇ ಸರ್ಕಾರ ಒಂದು ಆದೇಶ ಮಾಡಿದ್ರೆ ಅದನ್ನು ಬದಲು ಮಾಡುವ ಅಧಿಕಾರ ನಿಮ್ಗೆ ಐತೋ ಇಲ್ಲೋ? ನಂಗೇನ್ ಮಾಡ್ರಿ, ಅಧಿಕಾರ ನಿಮ್ಗೆ ಐತೋ ಇಲ್ಲೋ? ಬದಲು ಮಾಡಿ. ಅಕಸ್ಮಾತ್ ನಾವು ಮಾಡಿದ್ದು ತಪ್ಪಿತ್ತಂದ್ರ, ಇದು ತಪ್ಪು ಮಾಡಿರಿ, ಅದನ್ನ ನಾವು ಸರಿ ಮಾಡ್ತೀವಿ ಅಂತ ಮಾಡಿ ಜನರಿಗೆ ಅನುಕೂಲ ಆಗ್ಲಿ. ಅದನ್ನು ಬಿಟ್ಟು ಇಲ್ಲಿ ವಾದ ಮಾಡೋದಲ್ಲ. ನಾನು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ನಮ್ಮ ಕಂಡ ಜಿಲ್ಲೆ ಅಲ್ಲದೆ 5 ಜಿಲ್ಲೆಗಳು ಈ ನೀರಾವರಿ ವ್ಯಾಪ್ತಿಗೆ ಬರ್ತಕ್ಕಂಥ ಶಾಸಕರು, ಮಂತ್ರಿಗಳು ನಾಳೆ 9ನೇ ತಾರೀಕಿನಿಂದ ಬೆಳಗಾವಿಯಲ್ಲಿ ಏನು ಅಧಿವೇಶನ ನಡೀತದ, ಆ ಅಧಿವೇಶನದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಎದ್ದು ನಿಂತು ಸರ್ಕಾರಕ್ಕೆ ಆಗ್ರಹ ಮಾಡಬೇಕು, ಒತ್ತಾಯ ಮಾಡಬೇಕು. ಆ ಸಭೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಹಣ ಕೊಡಿಸುವಂತ ಕೆಲಸ ಮಾಡ್ಬೇಕಂತ ಒತ್ತಾಯ ಮಾಡಿ. ನಮಗೆ ಬೇಕಾದದ್ದು ಪರಿಹಾರಗಳು, ಬೇರೆ ಯಾವುದೂ ಇಲ್ಲ. ಆದದ್ದು ಪರಿಹಾರ ಕೊಡಿಸಲಿಕ್ಕೆ ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಮಾಡಿ. ನಾವು ಹಿಂದೆ ಪಕ್ಷಾತೀತವಾಗೇ ಮಾಡಿ. ನಾನು ನೀರಾವರಿ ಮಂತ್ರಿಯಾಗಿ, ಸಂತ್ರಸ್ತರ ಕುಟುಂಬದವನಾಗಿ, ಸಂತ್ರಸ್ತರೇನಿದ್ದಾರೆ ಇವರೆಲ್ಲರ ಬಂಧು ಬಳಗದವರಾಗಿ ನಾನು ಹೇಳ್ತೇನೆ, ನಮಗೆ ಆಗ್ಬೇಕಾದದ್ದು 1,34,000 ಎಕರೆ ಒಳಗೆ ಸುಮಾರು 30,000 ಎಕರೆ ಅಷ್ಟು ಆಗ್ಬಿಟ್ಟದ. ಈಗ 1 ಲಕ್ಷ ಎಕರೆ ನಾವು ತುರ್ತಾಗಿ ನಾವು ಭೂಮಿ ಸ್ವಾಧೀನ ಮಾಡ್ಕೋಬೇಕಾಗ್ಯದ. ರೈತರು ಮುಳಗಡೆದು ಮತ್ತು ಕೆನಾಲ್ ನೆಟ್ವರ್ಕಿಗೆ 6,500 ಎಕರೆ, 6,400 ಎಕರೆ ನಾವು ಆರ್ಸಿಗೆ ನಾವು ತಗೊಂಡ್ಬಿಟ್ಟಿವಿ. ಈಗಾಗಲೇ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಂಡ್ಬಿಟ್ಟಿವಿ. ಆರ್ಸಿದ ಏನಂತಾರೆ, ನಮ್ಮ ಪುನರ್ವಸತಿಗಳಿಗೆ ತಗೊಂಡಿವಿ. ಪೇಮೆಂಟು ತಗೊಂಡಾರ, ಕೆಲವರು ಎನ್ಹಾನ್ಸ್ಡ್ ಪೇಮೆಂಟು ತಗೊಂಡಾರ, ಕೋರ್ಟ್ ಹೋಗುನು ತಗೊಂಡಾರ. ಭೂಮಿ ರೈತರದು ಸುಮಾರು 30,000 ಎಕರೆ ಅಷ್ಟು ಪೇಮೆಂಟ್ ಆಗಿದೆ. ಈಗ ಉಳಿದದ್ದು 1 ಲಕ್ಷದ ಪೇಮೆಂಟು ನಮ್ಮ ರೈತರಿಗೆ ಕೊಡ್ಬೇಕು. ನಂಬರ್ 1. ಯಾರು ತಗೋತಾರ ಅವ್ರಿಗೆ 24 ಲಕ್ಷನೇ ಕೊಡ್ರಿ. ಇಲ್ಲ ನೀವು 24 ತಗೋಬೇಡ್ರಿ, ಹಿಂದೆ ಹೇಳಿರಲ್ಲ ನಾವು 40 ಕೊಡ್ತೀವಿ. 40 ಕೊಡ್ಸಿದ್ರಿ ಅಂದ್ರ ನಾವು ನಂಜಯ್ಯನ ಮಠ ಅವ್ರನ್ನ ಇಲ್ಲಿ ಕರೆದು
ಒಂದು ಬಂಗಾರದ ಕಿರೀಟ ಹಾಕಿ ಸನ್ಮಾನ ಮಾಡಿ ಕಳಿಸುವಂತ ಕೆಲಸ. ನಾ ಬಾಯಲ್ಲಿ ಅಂದದ್ದು ತಪ್ಪುದಲ್ ಮಾತ್ರ ಅವ್ರು ಪಡಿಸ್ಬಿಡ್ಲಿ, ಇದೇ ಜಾಗದಾಗ ಅವ್ರಿಗೆ ಬಂಗಾರದ ಕಿರೀಟ ಹಾಕಿ ನಾವು ಸನ್ಮಾನ ಮಾಡ್ತೀವಿ. ಸರ್ವೆ ಕಾರ್ಯನಾಗಿರಲ್ರಿ ಎಲ್ಲ ಬಂದ್ಬೇಕ್ರೆ ನಾವು ಮಾರ್ಕ್ ಮಾಡಿತ್ತದ ಆಯ್ತು. 1 ಲಕ್ಷ ಎಕರೆ ನೀವು 40 ಲಕ್ಷ ಕೊಟ್ರೆ ಅಂದ್ರ ನಿಮಗೆ ಇದೇ ಜಾಗದಾಗ ಸನ್ಮಾನ ಮಾಡ್ತೀವಿ. 24 ಲಕ್ಷ ಕೊಟ್ರೆ ಅಂದ್ರ ಯಾರು ತಗೊಳ್ತಾರ ಅವ್ರು ಕೊಡಿ, ಯಾರು ತಗೊಳ್ದಲ್ಲ ಅವ್ರು ಕೋರ್ಟ್ಗೆ ಹೋಗ್ಲಕ್ ಕೊಲ್ಲಾಗ ಎರಡು ತಗೊಳ್ಳೋರ್ಗೆ ಕೊಡ್ರಿ, ಯಾರು ತಗೊಳ್ದಲ್ಲ ನಾವು ಕೋರ್ಟ್ಗೆ ಹೋಗ್ಬೇಕಂತಾರ ಅವ್ರು ಬಿಡ್ರಿ. ಇಲ್ಲ ನೀವು ಎಲ್ಲರಿಗೂ ನೀವೇನು ನುಡಿದಂತ ನಡೀತಿದ್ರಿ ಅಂದ್ರ 40 ಲಕ್ಷ ಕೊಡ್ರಿ, ನಿಮ್ಮನ್ನ ನಾನೇ ಬಂದು ಪಕ್ಷಾತೀತವಾಗಿ ಹಿಂದೆ ಸಿದ್ದರಾಮಯ್ಯನವ್ರಿಗೆ ಇದೇ ಜಿಲ್ಲೆ ಒಳಗ ರಾಜಕೀಯ ಪುನರ್ಜನ್ಮ ಕೊಟ್ಟದ್ರಿಂದ ಅವ್ರು ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೂ ಸನ್ಮಾನ ಮಾಡ್ತೇವೆ. ನಾ ಬೇರೆ ಪಾರ್ಟಿ ಅವ್ರು ಇರ್ಬೋದು, ನಾ ಬೇರೆ ಪಕ್ಷದ ಸಂಸತ್ ಸದಸ್ಯ ಇರ್ಬೋದು, ಆದ್ರೆ ನಾ ಸನ್ಮಾನ ಮಾಡ್ತೇವೆ. ಏನ್ ಅದ್ರೊಳಗೆ ಯಾರು ಬೇಕಾದವ್ರು ಏನ್ ಬೇಕಾದ ನಾ ಸನ್ಮಾನ ಮಾಡ್ಲಿಕ್ಕೆ ರೆಡಿ. ಅದಕ್ಕೆ ಅದನ್ನಾರೇ ಮಾಡ್ರಿ. ಒಂದು ಮತ್ತು ಒಳಗಡೆ ಕಟ್ಟಡಗಳು ನೀವು ನಾಳೆನೇ ಪರಿಹಾರ ಕೊಟ್ಟರೆ ನೀರು ನಿಂದಿರ್ಸಿದ್ರ ಅವ್ರು ಎಲ್ಲಿ ಹೋಗ್ಬೇಕು? ಮನೆ ಕಟ್ಕೋಬೇಕಾದ್ರೆ 2 ವರ್ಷ ಹಿಡಿತು ಇವತ್ತಿನ ಕಾಲದಾಗ. ಈಗ ನೀರು ನಿಂದಿರ್ಸ್ಲಿಕ್ಕೆ ಏನ್ ತಕರಾರಿತ್ತು 4 ರಾಜ್ಯಗಳದ್ದು, ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕದ್ದು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇತ್ತು. ನಾನು ನೀರಾವರಿ ಮಂತ್ರಿ ಆಗಿ ಸುಪ್ರೀಂ ಕೋರ್ಟ್ಗೆ ಅಟೆಂಡ್ ಮಾಡಿದ್ದೆ. ಆರ್ಗ್ಯುಮೆಂಟ್ ಹೆಂಗ್ ನಡೀತದ ಕೂತು ಕೇಳ್ತಿದ್ದೆ. 3 ರಾಜ್ಯದ ಆರ್ಗ್ಯುಮೆಂಟ್ ಮುಗಿದದ. ಇನ್ನು ಕೇವಲ 1 ರಾಜ್ಯದ ಆರ್ಗ್ಯುಮೆಂಟ್ ಅದ, 1 ರಾಜ್ಯದ ಆರ್ಗ್ಯುಮೆಂಟ್ ಉಳ್ದದ. ತೆಲಂಗಾಣದವ್ರದ್ದು ಒಂದು ಬೇರೆ ಇದು ಕೇಸ್ ಇತ್ತು. ಅವ್ರದ್ದು ಏನ್ ಕೇಸ್ ಇತ್ತಂದ್ರ, ನೀವು ಸುಮ್ಮನೆ ಕೂತ್ ಕೇಳ್ಬೇಕು ದಯವಿಟ್ಟು. ಏನ್ ಕೇಸ್ ಇತ್ತಂದ್ರ ನೀರಿನ ಹಂಚಿಕೆ ಸರಿಯಾಗಿಲ್ಲ, 76ರಾಗ ಏನ್ ಬಚಾವತ ತೀರ್ಪಾಗ್ಯದ, ನ್ಯಾಯಾಧಿಕರಣ 1ರಾಗ ಅದನ್ನು ತಿರುಗಿ ಹಂಚಿಕೆ ಮಾಡಬೇಕು, ಮತ್ತು 2ರದ್ದು ಸರಿಯಾಗಿಲ್ಲ, 2ರದ್ದು ಹಂಚಿಕೆ ಮಾಡ್ಬೇಕಂತ ಅವ್ರು ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ನವರು ನಮ್ಮ ವಕೀಲರು ಬಹಳ ನೀಟಾಗಿ ಆರ್ಗ್ಯುಮೆಂಟ್ ಮಾಡಿ ಅವ್ರಿಗೆ ಹೇಳಿದ್ರು, ಈ ಹಂಚಿಕೆ ಆಂಧ್ರ ಪ್ರದೇಶ ವಿಭಾಗ ಆಗೋದಕ್ಕಿಂತಲೂ ಮೊದಲು ಆಂಧ್ರ ಮತ್ತು ತೆಲಂಗಾಣ ಬೈಫರ್ಕೇಶನ್ ಆಗೋದಕ್ಕಿಂತಲೂ ಮುಂಚೆ ಆಗ್ಯದ, ಇದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ, ಅವ್ರು ಏನ್ ಸಮಸ್ಯೆ ಇದ್ರ ಆಂಧ್ರದವ್ರ ಜೋಡಿ ಮಾಡ್ಕೊಳ್ರಿ ಅಂತೇಳಿ ಡಿಸಿಷನ್ ಕೊಟ್ಟು ಕೇಸ್ ಕ್ಲೋಸ್ ಮಾಡ್ಬೇಕು. ಈಗ ನಮಗ 3 ರಾಜ್ಯದ ಹಂಚಿಕೆ, ನಮಗೆ ನೀರು ಕಡಿಮೆ ಆಗ್ಯದ, ನಮಗ್ ನೀರು ಕಡಿಮೆ ಆಗೈತೆ ಏನಿತ್ತಲ್ಲ, 3 ರಾಜ್ಯದ ಮುಗದ. ಇನ್ನು 1 ರಾಜ್ಯದ ಆರ್ಗ್ಯುಮೆಂಟ್ ಉಳಿದ. 1 ದಿವಸದ ಆರ್ಗ್ಯುಮೆಂಟ್ ಅದ. ಅದು ಇವತ್ತನೇ ಆಗ್ಬೋದು, ನಾಳೆನೇ ಆಗ್ಬೋದು, ತಿಂಗಳಿಗೆ ಆಗ್ಬೋದು, 2 ತಿಂಗಳಿಗೆ ಆಗ್ಬೋದು, ಲೇಟ್ ಆಗುದಿಲ್ಲ. ಅದು ಆದ್ಮೇಲೆ ನಾವು 130 TMC ನೀರನ್ನ ಆಲ್ಮಟ್ಟೆಯಲ್ಲಿ ಹಿಡಿದಿಡ್ಬೇಕಾಗ್ತದೆ. 15 ಲಕ್ಷ ನೀರಾವರಿ ಮಾಡ್ಬೇಕಾಗ್ತದೆ. ಬಂಗಾರದ ಕಿರೀಟ ಹಾಕಿ ಸನ್ಮಾನ ಮಾಡ್ತೀನಿ ಅಂತ ಹೇಳಿ ನಾನು ನಮ್ಮ ಜನರಿಗೆ ಹೆಚ್ಚಿನ ಸಹಾಯ ಸವಲತ್ತು ಕೊಟ್ರಂದ್ರ, ಪರಿಹಾರ ಕೊಟ್ರೆ ಇಲ್ಲೇ ನಾನು ಸನ್ಮಾನ ಮಾಡ್ತೀನಿ. ಯಾವನೋ ಒಬ್ಬ ಮೂರ್ಖ MD ಒಂದು ಪತ್ರ ಬರ್ದಾನಂತ 524ಕ್ಕೆ ಎಂದು ಮೀಟಿಂಗ್ದಾಗ ಪ್ರೊಸೀಡಿಂಗ್ಸ್ ಆಗ್ಯದ. ನಂಜಾರಿ ಮಠ ನೀವು ಶಾಸಕರಾಗಿದ್ದವ್ರು, ಗದ್ದಿಗೌಡರ ಸಂಸದರಾಗಿದ್ದವ್ರು, ಆಡಳಿತ ಮಾಡಿದವ್ರು, ನಿಮಗ್ ಕೇಳ್ತೇನೆ, ಮೀಟಿಂಗ್ ಪ್ರೊಸೀಡಿಂಗ್ಸ್ ಮೇಲೆ ಸರ್ಕಾರ ನಡೀತದ, ಸರ್ಕಾರಿ ಆದೇಶ ಮೇಲೆ ನಡೀತದ? ಎದ್ರ ಮೇಲೆ ನಡೀತದ? ಆದೇಶ ನಾ ಮಾಡಿ ಪೇಮೆಂಟ್ ಕೊಟ್ಟು ಒಪ್ಪಿಲ್ಲ. ನಾವು ಅವ ಬೇಕಾದ ಹೇಳ್ಬೋದು, MD ಅಧಿಕಾರಿಗಳು ಅವ್ರು ಏನ ಹೇಳಿದ್ರು ಗೊತ್ತಿಲ್ಲ. ನಾನು ಅದಾದ ನಂತರ ಪೇಮೆಂಟ್ ಮಾಡೀವಿ. ಪೇಮೆಂಟ್ ಅದಾದ ನಂತರ ಮಾಡೀವಿ. ಆ ಮೀಟಿಂಗ್ ಆದ ನಂತರ 524 ಪೇಮೆಂಟ್ ಮಾಡೀವಿ. ಈಗ ಮೋಕ್ಷದಾಟ ಬೇಕು. JH ಪಟೇಲ್ ಇದ್ದಾಗ ಏಕರೂಪದಲ್ಲೇ ಮಾಡ್ಲಿಕ್ಕಾಯ್ತು. ಹಿಂದೆ JH ಪಟೇಲ್ ತೋರಿಸ್ಕಿಂತ ಮೊದಲು ಮುಖ್ಯಮಂತ್ರಿಗಳು ಆಗಿದ್ದಿಲ್ಲ ರಾಜ್ಯದಲ್ಲಿ, ಸರ್ಕಾರಗಳು ಇದ್ದಿದ್ದಿಲ್ಲ, ಯಾಕೆ ಮಾಡಲಿಲ್ಲ? ವಾಸಣ್ಣ ದೇಸಾಯಿ ಇಲ್ಲಿ ಮತ್ತು ನಾವು ಸರ್ಕಾರದಲ್ಲಿದ್ದೀವಿ. ವಾಸಣ್ಣ ದೇಸಾಯಿ ನಮ್ಮ ಮನೆಗೆ ಬಂದ್ರು. ಇವತ್ತು ಹೆಂಗ ಅದೃಶ್ಯಪ್ಪ ದೇಸಾಯಿ ನಮ್ಮ ಮನೆಗೆ ಬಂದು ಕೇಳಿದ್ರು. ಹಂಗೆ ಕೇಳುವಾಗ ಹೇಳಿದ್ರು, ಜನರ ನಮ್ಮ ಶಾಸಕ ತಾನು ಇದ್ರು ಅಷ್ಟ ಹೋದ್ರು ಅಷ್ಟ, ನೀವೇನು ಹೋರಾಟ ಮಾಡ್ತೀರಿ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಅದ ಅಂತೇಳಿ. ಸರ್ ಇಲ್ಲೇ ಕೂತೀರಿ, ಹೌದಾ? ಇಲ್ಲ ನಾವು ಬೆನ್ನ ಹತ್ತಿದ್ವಿಲ್ಲ. ಅವತ್ತೇನು ನಮ್ಮದು ಸರ್ಕಾರ ನಮ್ಮದದ, ದೇವೇಗೌಡರ ಮುಖ್ಯಮಂತ್ರಿ ಅದಾರ, ಪಟೇಲ್ರ ಮುಖ್ಯಮಂತ್ರಿ ಅದಾರ ಅಂದ್ವಿ. ನಾವು ಬೆನ್ನತ್ತಿ ಹೋರಾಟಕ್ಕೆ ಬೆನ್ನತ್ತಿದ್ವಿ, ಇಲ್ಲೂ ಬೆನ್ನತ್ತಿದ್ವಿ, ಬೆಂಗಳೂರಿನಾಗೂ ಬೆನ್ನತ್ತಿದ್ವಿ. 2,500 ಜನ ಜೀಪ್ ತಗೊಂಡು
ಬೆಂಗಳೂರಿಗೆ ಬಂದು ಸಭೆ ಮಾಡಿದ್ರೆ ಆ ಸಭೆಗೆ ನಾವು ಬಂದು ಕೂತೀವಿ. ಯಾರ ಇದ್ದವ್ರು ಹೇಳ್ರಿ, ಬಂದು ಕೂತಿದ್ವಿ ಇಲ್ಲ ಸಣ್ಣ ಸರ್ ಬಂದಿವಿ ಇಲ್ಲ ಏನ್ ನಮ್ ಸರ್ಕಾರದ ನೀವು ಇಲ್ಲೇ ಅದಾರ ಮಾಡ್ತೀನಿ ಇಲ್ಲೇ ಚೋರಟಿ ಸರ್ಕಾರ ಇಲ್ಲೇ ಅದಾರ. ನಾವು ಸರ್ಕಾರ ನಮ್ಮದು ಬೇರೆಯವ್ರದಂತ ನೋಡಿಲ್ಲ. ಈ ಕೃಷ್ಣಾ ಮೇಲ್ದಂಡೆ ವಿಷಯ ಬಂದಾಗ, ರೈತರ ವಿಷಯ ಬಂದಾಗ, ಕಬ್ಬು ಬೆಳೆಗಾರರ ವಿಷಯ ಬಂದಾಗ ಯಾವತ್ತೂ ನಾ ಮಾಡಿಲ್ಲ. 30 ವರ್ಷ ಮುಂಚೂಣಿ ಒಳಗದೇನೆ. ಇವತ್ತು ನಿಮ್ಗೆ ಹೇಳ್ತೇನೆ, ನಾನು ಅದಕ್ಕೆ ಇವತ್ತು ಸವಾಲ್ ಹಾಕಿದ್ದು ಅವ್ರ ಸರ್ಕಾರ ರಾಜೀನಾಮೆ ಕೊಡ್ತಾರ ಅಂತ ಹೇಳಿ ನಾಕ್ ಪೇಮೆಂಟ್ ಕೊಟ್ಟಿದ್ದು. ಅದಾದ್ಮೇಲೆ ಪೇಮೆಂಟ್ ಕೊಟ್ಟು ಆ ಬೋರ್ಡ್ ಮೀಟಿಂಗ್ ಆದ್ಮೇಲೆ, ಮೀಟಿಂಗ್ ನಾಗ ಚರ್ಚೆ ಆದ್ಮೇಲೆ ಸರ್ಕಾರಿ ಆದೇಶ ಮಾಡ್ಲಕ್ ಬಿಟ್ಟಿಲ್ಲ. ಬೇಡ ಅಂತ ಮಾಡ್ಬೇಡ್ರಿ. ಅದು ಯಾವಾಗ ಬರ್ದಾನೆ ಎಂಬಡಿ ಲೆಟರು ನಮ್ಮ ಸರ್ಕಾರ ಹೋದ್ಮೇಲೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎಂಬಡಿ ಲೆಟರ್ ಬರ್ದಾನ. ನಮ್ಮ ಸರ್ಕಾರದಾಗಲ್ಲ, ನಮ್ಮ ಸರ್ಕಾರದಾಗ ಹಾಕಿದ್ರೆ ಗುಂತು ಬಿಡ್ತೀವಿ. ಅದಕ್ಕೆ ನಮ್ಮ ಸರ್ಕಾರದಾಗ ಬರ್ದಿಲ್ಲ. ಈ ಸರ್ಕಾರ ಬಂದ್ಮೇಲೆ ಪೇಮೆಂಟ್ ಕೊಡ್ಲಾರ್ದಕ್ಕ ಆಟ ಹೂಡಿ 1900 ಕೋಟಿ 2000 ಕೋಟಿ ಅಕೌಂಟ್ನಾಗಿದ್ದು ವಾಪಸ್ ತಗೊಂಡು ಲೆಟರ್ ಬರ್ತಾರೆ. ಹಾಗಿದ್ ನೋಡ್ರಿ ಎಂತ ಬರ್ತಾದ್ರಿ ಲೆಟರ್. 9/9/2023 21/9/2023 ಯಾರ ಸರ್ಕಾರ ಇತ್ತು? ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು. ಮೇದಾಗ ಬಂದು ಕೂತಾರ ಕುರ್ಚಿ ಮೇಲೆ. ಯಾರು ಬರ್ತಾರೆ ಗದ್ದಿಗೌಡ್ರಿ ಕೇಳ್ರಿ, ಮೋಸದಾಟ ಮಾಡ್ಬೇಡ್ರಿ. ಸರ್ಕಾರ ಅಂದ್ರೆ ಏನು? ಸರ್ಕಾರ ಅಂದ್ರೆ ಏನು? ಬೆಳೆದವ್ರ ಕಡೆ ಬಟ್ ಮಾಡೋದಕ್ಕ. ನಾವು ಸರ್ಕಾರ ಇದ್ದಾಗ ನಾವ್ ಏನ್ ಮಾಡಿದೀವಿ ಅದಕ್ಕಿಂತಲೂ ಹೆಚ್ಚಿಂದ ನೀವು ಕೊಟ್ಟು ನಿಮ್ಮಲ್ಲಿ ಬಂಗಾರದ ಕಿರೀಟ ಹಾಕಿ ಸನ್ಮಾನ ಮಾಡ್ತೀನಿ ಅಂತ ಹೇಳಿ ನಾನು. ನಮ್ಮ ಜನರಿಗೆ ಹೆಚ್ಚಿನ ಸಹಾಯ ಸವಲತ್ತು ಕೊಟ್ರಂದ್ರ, ಪರಿಹಾರ ಕೊಟ್ರೆ ಇಲ್ಲೇ ನಾನು ಸನ್ಮಾನ ಮಾಡ್ತೀನಿ. ಯಾವನೋ ಒಬ್ಬ ಮೂರ್ಖ ಎಂಡಿ ಒಂದು ಪತ್ರ ಬರ್ದಾನಂತ 524ಕ್ಕೆ ಎಂದ ಮೀಟಿಂಗ್ದಾಗ ಪ್ರೊಸೀಡಿಂಗ್ಸ್ ಆಗ್ಯದ. ನಂಜಾರಿ ಮಠ ನೀವು ಶಾಸಕರಾಗಿದ್ದವ್ರು, ಗದ್ದಿಗೌಡ್ರ ಸಂಸದರಾಗಿದ್ದವ್ರು, ಆಡಳಿತ ಮಾಡಿದವ್ರು. ನಿಮಗ್ ಕೇಳ್ತೇನೆ, ಮೀಟಿಂಗ್ ಪ್ರೊಸೀಡಿಂಗ್ಸ್ ಮೇಲೆ ಸರ್ಕಾರ ನಡೀತದ, ಸರ್ಕಾರಿ ಆದೇಶ ಮೇಲೆ ನಡೀತದ? ಎದ್ರ ಮೇಲೆ ನಡೀತದ? ಆದೇಶ ನಾ ಮಾಡಿ ಪೇಮೆಂಟ್ ಕೊಡ್ತೀವಿ. ಒಪ್ಪಿಲ್ಲ ನಾನು. ಅವ ಬೇಕಾದ ಹೇಳ್ಬೋದು, ಎಲ್ಲಿ ಅಧಿಕಾರಿಗಳು ಅವ್ರು ಏನ ಹೇಳಿದ್ರು ಒಪ್ಪಿಲ್ಲ ನಾನು. ಅದಾದ ನಂತರ ಪೇಮೆಂಟ್ ಮಾಡಿವಿ. ಪೇಮೆಂಟ್ ಅದಾದ ನಂತರ ಮಾಡಿವಿ. ಆ ಮೀಟಿಂಗ್ ಆದ ನಂತರನ 524 ಪೇಮೆಂಟ್ ಮಾಡಿವಿ. ಈ ಮೋಸದಾಟ ಬೇಕು. ಯೋಗ್ಯತೆ ಬೇಕಾದ್ರೆ 20 ಸ್ಥಳಾಂತರ 1 ಲಕ್ಷ ಭೂಮಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಅದು ಆಗೋ ಸಲುವಾಗಿ. 1 ಲಕ್ಷ ಪೂರ್ವ ಏನಾಗೋದು 75,000 ಮುಳುಗಡೆ ಆಗ್ತದ. ಉಳಿದದ್ದು ಕೆನಾಲ್ ನೆಟ್ವರ್ಕ್ ಮತ್ತು ಅದಕ್ಕೆ ಬೇಕಾಗ್ತದ. ಅದಕ್ಕೂ ನಾವು ಉಪಯೋಗ ಮಾಡೋಕೆ ಬೇಕಾಗ್ತದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡುವಂತದ್ದು ರೈತರ ಪರವಾಗಿ ಏನ್ ಆಗ್ರಹ ಮಾಡ್ತೀನಿ. ಒಂದು, ನೀವು 40 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಿ, ಮತ್ತು ಅಧಿಕಾರ ಕೊಡ್ರಿ ನಮಗ, ನಾವು ಪ್ರತಿ ವರ್ಷ 40,000 ಕೋಟಿ ನಾವು ಹಣ ಕೊಡ್ತೀವಿ ಅಂತ ಹೇಳಿದ್ರಿ. ನಿಮ್ಮ ಇದ್ರೊಳಗೆ ಅದ ಏನು ಮ್ಯಾನಿಫೆಸ್ಟೋ ಏನಂತಾರ್ರಿ ಕನ್ನಡದಾಗ, ಪ್ರಣಾಳಿಕೆ ಒಳಗ ಅದನ್ನ ತೋರಿಸಿ ಅಧಿಕಾರಕ್ಕೆ ಬಂದಿರಿ. ಈಗ ಮರೆತು ಬರೀ 5ನೇ ಗ್ಯಾರಂಟಿ ಹೆಸರು ಹೇಳ್ತಾರೆ. 6ನೇ ಗ್ಯಾರಂಟಿ ನಮ್ಮ ಕೃಷ್ಣಾ ಯೋಜನೆ ಅದ, ಅದ್ರ ಬಗ್ಗೆ ಮಾತಾಡೋದಲ್ಲ. ಅದಕ್ಕೆ ನಮ್ಮ ಉದ್ದೇಶ ಏನಂದ್ರೆ, ದಯವಿಟ್ಟು ನಮಗ 40,000 ಕೋಟಿ ಕೊಟ್ರೆ ಅಂದ್ರೆ ಈ ಲ್ಯಾಂಡ್ ಎಕ್ವಿಷನ್ ಸಮಸ್ಯೆ ಪರಿಹಾರ ಮಾಡ್ತೀವಿ. ಏನ್ ಮಂದಿ ಹೇಳ್ದಂಗೆ 1 ಲಕ್ಷ ಕೋಟಿ 2 ಲಕ್ಷ ಕೋಟಿ ಏನ್ ಬೇಕಾಗಿಲ್ಲ. ನೀವು 40,000 ಕೊಟ್ರೆ ಅಂದ್ರೆ 90% ಮುಗ್ದ ಹೋಗ್ಬೇಕು. ಉಳಿದದ್ದು ಆಮೇಲೆ ನೋಡ್ಕೊಂಡು ಅದನ್ನ ಕೊಡ್ಸರಿ. ಒಂದು. ಎರಡನೇದು, ನಮ್ಮ ರೈತರಿಗೆ ನೀವು 24 ನಮ್ಮದು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ, ನಾನ್ ನೀರಾವರಿ ಮಂತ್ರಿ ಇದ್ದಾಗ ಕೊಟ್ಟಿವಿ. ಅದನ್ನ ಯಾರು ತಗೋತೀವಿ ಅಂದ್ರೆ ಕೊಡ್ರಿ, ತಗೊಳ್ಳೋದಲ್ಲ ಅಂದ್ರೆ ಅವ್ರಿಗೆ ಏನ್ ಕೊಡ್ತೀವಿ ಕೊಡ್ರಿ, ಪರಿಹಾರ ಕೊಡ್ರಿ, ಕೋರ್ಟಿಗೆ ಹೋಗ್ತಾವೆ. ನೀವು ಹಳೆ ರೇಟ್ ಪ್ರಕಾರ ಕೊಟ್ರಿ ಅಂದ್ರೆ ಅವ್ರಿಗೆ 6 ಲಕ್ಷ 8 ಲಕ್ಷ ರೂಪಾಯಿ ಬರ್ತದೆ. ಅದಕ್ಕೆ ಹೆಚ್ಚಿಗೆ ಬರ್ಬೇಕು. ಈಗ ನಾವೇನು ರಿವೈಸ್ ಮಾಡಿ ಅಂದ್ರೆ ಏಕರೂಪದಲ್ಲೇ ಮಾಡಿಕೊಡ್ತೀವಿ. 24 ಲಕ್ಷ ಎಲ್ಲರಿಗೂ, ಹೊಳಿ ಆಚೆ ಕಡೆಯವ್ರಿಗೂ ಹೊಳಿ ಈಚೆ ಕಡೆಯವ್ರಿಗೂ ಬಂತು, ಕೆನಾಲಕ್ಕೆ ಹೋಗುವವರೆಗೂ ಬಂತು. ಎಲ್ಲರಿಗೂ ಒಂದೇ, ರೈತರು ಎಲ್ಲರೂ ಒಂದೇ ಅಂತ ಹೇಳಿ 24 ಲಕ್ಷ 20 ಲಕ್ಷ ಮಾಡಿದ್ವಿ.
ಅದನ್ನು ಕೊಟ್ಟವ್ರು ಅದನ್ನ ಯಾರು ತಗೋತಾರ ಅವ್ರು ಕೊಟ್ಟು ಕ್ಲಿಯರ್ ಮಾಡಿ. ಮೂರನೇದ್ದು, ನೀವು ವಿನಾಕಾರಣ ವಿಳಂಬ ಮಾಡಬೇಕು. ನಾಳೆ ಸುಪ್ರೀಂ ಕೋರ್ಟ್ ಆದೇಶ ಆಯ್ತು ಅಂದ್ರೆ 130 TMC ನೀರು ನಾವು ಹಿಡಿದಿಡ್ಬೇಕಾಗ್ತದೆ. ಹಿಡದೇ ಇದ್ರ ಆಂಧ್ರ ಮತ್ತು ತೆಲಂಗಾಣದವ್ರಿಗೆ ಲಾಭ ಆಗ್ತದೆ, ನಮಗಾಗುದಿಲ್ಲ. ಅದಕ್ಕಾಗಿ ನಾನು ಒತ್ತಾಯ ಮಾಡ್ತೇನೆ. ನಾವೇನು ಭೂಮಿ ಕಳ್ಕೊಂಡಿವಿ, ಮನೆ ಮಠ ಕಳ್ಕೊಂಡಿವಿ, ಹುಟ್ಟಿ ಬೆಳೆದಂತ ಆಸ್ತಿಗಳನ್ನ ಕಳ್ಕೊಂಡಿದೀವಿ. ಅವ್ರು ಎಲ್ಲರಿಗೂ ನೀವು ಅನಾಥರನ್ನ ಮಾಡಬೇಡ್ರಿ. ಅವ್ರಿಗೆ ಸರ್ಕಾರ ಕೈ ಹಿಡಿದು ಮುನ್ನಡೆಸುವಂತ ಕೆಲಸ ಮಾಡಿ ಅವ್ರಿಗೆ ಪರಿಹಾರ ಕೊಡಿ. ಇದು ನಮ್ಮ ಬೇಡಿಕೆ. ಇದನ್ನು ಬಿಟ್ಟು ಬೇರೆ ಏನಿಲ್ಲ. ಇವತ್ತು ನಾವು ಬಂದದ್ದು ಸಂಪೂರ್ಣವಾಗಿ ರಾಜಕೀಯ ಅಲ್ಲೇ ಹೊರಗೆ ಬಿಟ್ಟು ಇಲ್ಲಿ ಒಳಗೆ ಬಂದಿದ್ದು. ರಾಜಕಾರಣ ಮಾತಾಡಿಲ್ಲ. ಏನದ ಅದನ್ನ ಅಷ್ಟೇ ಮಾತಾಡಿ. 40,000 ಕೋಟಿ ಕೊಡ್ರಿ, ನಂಬರ್ 1. ನಂಬರ್ 2, ಪೇಮೆಂಟ್ ಶುರು ಮಾಡಿ. ಒಳಗಡೆ ಆಗ್ತಕ್ಕಂಥ ಪೇಮೆಂಟ್ ಶುರು ಮಾಡಿ. ಪೇಮೆಂಟ್ ಶುರು ಮಾಡಿದ್ರೆ ನಂತರ ಈಗಾಗಲೇ ಸರ್ವೆ ಮಾಡಿಬಿಟ್ಟದ್ದು ಪೇಮೆಂಟ್ ತಗೋತಾರ. ಇನ್ನೊಂದು ಬಹಳ ಮಹತ್ವದ್ದು, ಈಗ ರೈತರು HM ಕಂಪನ್ಸೇಷನ್ ಕೇಳಿ ಕೋರ್ಟ್ಗೆ ಹೋಗಿ ಅವಾರ್ಡ್ ಮಾಡಿಸ್ಕೊಂತಾರ. 100 ಪ್ರಕರಣಗಳು ಕಂಟೆಂಪ್ಟ್ ಆಗ್ಯಾವ. ವಕೀಲರ ಕಂಟೆಂಪ್ಟ್ ಆಗ್ಯಾವ. ಕೋರ್ಟ್ ನಲ್ಲಿ ಕಂಟೆಂಪ್ಟ್ ಹಾಕ್ಯಾರ. ವಕೀಲರು ರೈತರು ಕಂಟೆಂಪ್ಟ್ ಹಾಕ್ಯಾರ. ಅವ್ರಿಗೆ ಪರಿಹಾರ ಕೊಡ್ಬೇಕು. ಕಂಟೆಂಪ್ಟ್ ಮಾಡಿ ಆಫೀಸ್ ಕುರ್ಚಿ ಟೇಬಲ್ ಹರಾಜ್ ಮಾಡೋದು ಬೇಡ. ದುಡ್ಡು ಕೊಡ್ಬೇಕು, ದಯಮಾಡಿ ದುಡ್ಡು ಕೊಡ್ಬೇಕು. ಕೋರ್ಟ್ ಆದೇಶ ಕೊಡುದಿಲ್ಲ ಅಂದ್ರೆ ಯಾವ ನ್ಯಾಯ ಮಾಡ್ತೇನೆ? ಅದಕ್ಕಾಗಿ ಅವ್ರು ಏನು ಬಾಯ ಮೀಡಿಯಾ ಹುಡುಕ್ಯಾರಂದ್ರ ಸರ್ಕಾರ ಮೋಸದಾಟ ಹೆಂಗ್ ಮಾಡ್ತದಂದ್ರ 522 ನಾವು ನೀರು ನಿಂದಿರ್ಸೋದಿಲ್ಲ. 524.256 ಲೀಟರ್ಗೆ ಭೂಮಿ ಬೇಕಾಗ್ತದ, ಅದನ್ನ ನಾವು ತಗೊಳ್ಳೋದಿಲ್ಲ ಅಂತ ಕೋರ್ಟಿಗೆ ಬರ್ಕೊಡ್ತೀವಿ. ಕೋರ್ಟಿಗೆ ಬರ್ಕೊಟ್ಬಿಟ್ಟ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಮೊನ್ನೆನೇ ಬರ್ಕೊಟ್ಟ. ಇದರಿಂದ ನಮಗೆ ಅನ್ಯಾಯ ಆಗ್ತದ. ಮೂರ್ಖದೆ. ನಾನು ಪೇಮೆಂಟ್ ಮಾಡಿ 524 ಪೇಮೆಂಟ್ ಮಾಡಿ ಇಲ್ಲ. ನಾನೇನು ಹೇಳಕತ್ತೀನಿ, 522 ನಾವು ನೀರು ನಿಂತಿರ್ತೀವಿ, ಹೆಚ್ಚಿನ ಭೂಮಿ ಬ್ಯಾಡ ಅಂತ ಹೇಳಿ ಬರ್ಕೊಡ್ಲಕತ್ತಾರ ಸರ್ಕಾರ. ನಮ್ಮ ಜನರಿಗೆ, ಬಿಜಾಪುರ್ ಬಾಗಲಕೋಟೆ ಜನರಿಗೆ ಮೋಸ ಮಾಡ್ತಾ ಇದೆ. ಭೂಮಿ ಕಳ್ಕೊಳ್ಳೋರು ನಾವೇ, ಮನೆ ಮಠಗಳ ಕರ್ಕೊಳ್ಳೋರು ನಾವೇ. ಅದರ ವಿರುದ್ಧ ದಂಗೆ ಹೇಳಬೇಕಾಗ್ತದೆ ಸರ್ಕಾರದ ವಿರುದ್ಧ. ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ನೋಡ್ರಿ ಯಾಕೆ ಅದನ್ನ ಸವಾಲು ಹಾಕ್ತೇನೆ ಅಂದ್ರೆ, ನಮ್ಮ ಬೋರ್ಡ್ ಮೀಟಿಂಗ್ ಅಲ್ಲಿ ಒಂದ್ಸಲ ಚರ್ಚೆ ಆಯ್ತು. ಏನ್ ಚರ್ಚೆ ಆಯ್ತು? ಒಮ್ಮೆ ಪೇಮೆಂಟ್ ಕೊಡೋದು ಆಗುದಿಲ್ಲ 524. ಅದಕ್ಕೆ ಈಗ ಒಳಗಡೆ ಮೊದಲೇ ನೀರಿನ ಬಾಯಿ ಒಳಗೆ ಬರ್ತಾರೆ, ಒಳಗೆ ಬರ್ತಾರೆ. ಅವ್ರಿಗೆ ಫಸ್ಟ್ ಪೇಮೆಂಟ್ ಕೊಡ್ರಿ 522, ಆಮೇಲೆ ಬಂದು ಕೊಟ್ಟರೆ ಚರ್ಚೆ ಆಯ್ತು. ನಾವು ಒಪ್ಪಲಿಲ್ಲ. ನಿಮ್ಗೆ ಗೊತ್ತಿಲ್ಲ, ಅದು ಮೀಟಿಂಗ್ ಚರ್ಚೆ ಆದದ್ದು ಮೀಟಿಂಗ್ ಪ್ರೊಸೀಡಿಂಗ್ಸ್ ಹೊರತು ಗೌರ್ಮೆಂಟ್ ಆರ್ಡರ್ ಅಲ್ಲ. ನಾವು ಗೌರ್ಮೆಂಟ್ ಆರ್ಡರ್ ಮಾಡಿದ್ದೇನಂದ್ರೆ 524ಕ್ಕೆ ಮುಳುಗಡೆ ಆಗ್ತಾವ. 24 ಲಕ್ಷ ಮುಳುಗಡೆ ಪರಿಹಾರ ಮತ್ತು 20 ಲಕ್ಷ ಒಣಬೇಸಾದ ಪರಿಹಾರ ಮತ್ತು ಮುಳುಗಡೆ ಆಗ್ತಕ್ಕಂಥವ್ರು ಇವತ್ತಿನ ಶೆಡ್ಯೂಲ್ ರೇಟ್ ಮೇಲೆ 30% ಹೆಚ್ಚಿನ ಪರಿಹಾರ ನಾವು ಪೇಮೆಂಟ್ ಕೊಡ್ತೀವಿ. ಪೇಮೆಂಟ್ ತಗೊಂಡವ್ರು ಇಲ್ಲೇ ಅದಾರ. ಬಸವರ್ತಿ ಕಲ್ಗಲ್ಲಿ ಅವ್ರು ಇಲ್ಲೇ ಅದಾರ, ಶಿರ್ಗಲ್ಲಿ ಅವ್ರು ಇಲ್ಲೇ ಅದಾರ, ತಾಲೂಕಿನವ್ರು ಇಲ್ಲೇ ಅದಾರ, ಬೀಳಿಗೆ ತಾಲೂಕಿನವ್ರು ಇಲ್ಲಿ ಬಂದಿಲ್ಲ, ಅವರು ತಗೊಂಡಾರ.